ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತು ತಾಳಿನ ತಗೊಂಡು ಯೋಚನೆ ಮಾಡ್ತಾ ಇರುವಾಗ, ಕಟ್ಟಣ್ಣ ಏನು ಯೋಚನೆ ಮಾಡ್ತಿದ್ಯಾ ಅಂತಾನೆ ಹರಿ. ಜಮಾಯಿಸೋ ಅಂತಾರೆ ನಟರಾಜ. ಆಗ ಮುತ್ತು ಭಾರತಿ ಕೊರಳಿಗೆ ತಾಳಿನ ಕಟ್ಬಿಡ್ತಾನೆ ಅನ್ನುವಾಗ ಭಾರತಿ ಅಪ್ಪ ಅಮ್ಮ ಬಂದು ಡೋರ್ನ ಬಡಿತಾರೆ. ಆಗ ಮುತ್ತು ತಾಳಿನ ವಾಪಸ್ ಹಿಂದೆ ತಗೋತಾನೆ. ಭಾರತಿ ಅಂತ ಅಮ್ಮ ಕೂಗ್ತಾರೆ. ಅಪ್ಪ ಡೋರ್ನ ಹೊಡೆದು ಒಳಗೆ ಬಂದು, ಅಯ್ಯಯ್ಯೋ ನನಗೆ ಗೊತ್ತಿತ್ತು ಕಣೆ ನೀನು ಇಲ್ಲಿಗೆ ಬರ್ತೀಯ ಅಂತ. ನೋಡಿದ್ದೇನ್ರಿ ಈ ಪಾಪಿ ಕೈಯಲ್ಲಿ ತಾಳಿ ಹಿಡ್ಕೊಂಡು ನಿಂತಿದ್ದಾನೆ. ಬರೋದು ಸ್ವಲ್ಪ ತಡ ಆಗಿದ್ರೂ ತಾಳಿ ಕಟ್ಟೇ ಬಿಡ್ತಿದ್ದ. ಬಾರೋ ಈ ಕಡೆ ಅಂತಾರೆ ಕಾತ್ಯಾಯಿನಿ. ಏನೋ ನಾಳೆ ಹಸೆಮಣೆ ಏರ್ಬೇಕಾಗಿದ್ದ ನನ್ನ ಮಗಳನ್ನು ಕಿಡ್ನಾಪ್ ಮಾಡಿಕೊಂಡು ಬಂದು ಮದುವೆ ಆಗೋಕ್ಕೆ ನೋಡ್ತಿದ್ಯಾ? ಏಯ್ ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ ಕಣೋ, ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಭಾರತಿ ಅಪ್ಪ ಮುಂದೆ ಹೋಗ್ತಾರೆ. ಆಗ ಹರಿ ಕಂಟಿ ಅವರನ್ನು ತಳ್ಳಿ, ನಮ್ಮ ಅಣ್ಣನ ಮೇಲೆ ಕೈ ಮಾಡೋಕೆ ಹೋಗ್ತೀಯಾ? ಏನು ಅಂದ್ಕೊಂಡಿದ್ಯಾ ನಮ್ಮ ಅಣ್ಣನ ಅಂತಾನೆ ಹರಿ. ಹೇಳ್ರಿ, ನನ್ನ ಗಂಡನ ಸಾಯಿಸ್ಬೇಕು ಅಂದ್ಕೊಂಡಿದ್ರಿ ನೀವೆಲ್ಲರೂ ಅಂತಾರೆ ಕಾತ್ಯಾಯಿನಿ. ಏಯ್ ಯಾರ ಮನೆಗೆ ಬಂದು ಯಾರಿಗೆ ಆವಾಜ್ ಹಾಕ್ತಿದ್ಯಾ? ಸಾಯಿಸ್ಬಿಡ್ತೀನಿ ಅಂತಾನೆ ಹರಿ. ಏಯ್ ನಿಮ್ಮ ಅಣ್ಣ ಮಾಡೋ ಹಲ್ಕ ಕೆಲಸಕ್ಕೆ ಸತ್ಕಾರ ಮಾಡಬೇಕಾ ಅವನಿಗೆ? ಇವತ್ತು ಅವನು ಹೂತು ಹಾಕ್ತೀನಿ ಅಂತ ಮತ್ತೆ ಮುಂದೆ ಬರ್ತಾನೆ ಭಾರತಿಯಪ್ಪ. ಆಗ ಮತ್ತೆ ಹರಿ ಕಂಟಿ ಅವರನ್ನು ತಳ್ತಾರೆ. ನೋಡಿ, ಭಾರತಿನ ಯಾರು ಇಲ್ಲಿ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಬಂದಿಲ್ಲ, ಅವಳೇ ಬಂದಿರೋದು. ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಅಂತಾಳೆ ಚಂದನ. ಮಾತಾಡೋದಾ? ನಾಳೆ ಮದುವೆ ಇಟ್ಕೊಂಡು ಇವಳು ಇಲ್ಲಿ ಬಂದು ನಿಂತಿದ್ದಾಳೆ, ಅವ್ರ ಕೈಲಿ ತಾಳಿ ಹಿಡ್ಕೊಂಡು ನಿಂತಿದ್ದಾನೆ. ಏನು ಮಾತಾಡೋದು? ಇದನ್ನೆಲ್ಲ ನೋಡಿ ತಾಳ್ಮೆಯಿಂದ ಮಾತಾಡಬೇಕಾ? ಒಬ್ಬೊಬ್ಬರನ್ನ ಕೊಂದು ಹಾಕಿಬಿಡ್ತೀನಿ ಅಂತಾರೆ ಕಾತ್ಯಾಯಿನಿ. ಅಮ್ಮ, ನಾನೇ ಇಲ್ಲಿಗೆ ಬಂದಿರೋದು, ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತಾಳೆ ಭಾರತಿ. ನಾಚಿಕೆ ಆಗಲ್ವಾ ನಿನಗೆ? ನಾಳೆ ಬೆಳಿಗ್ಗೆ ಮದುವೆ ಅಂತ ಸಂಬಂಧಿಕರು ಮನೆಗೆ ಬಂದಿದ್ದಾರೆ. ಈ ಟೈಮಲ್ಲಿ ನೀನು ಈ ರೀತಿ ಕೆಲಸ ಮಾಡಿದ್ಯಾ? ನೋಡು, ಬಾಯಿ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಮನೆ ಮನೆಗೆ ಬಾ ಅಂತಾರೆ ಭಾರತಿಯಪ್ಪ. ನನಗೆ ಆ ಮದುವೆ ಇಷ್ಟ ಇಲ್ಲಪ್ಪ. ನಾನು ನಿಮಗೆ ಎಷ್ಟು ಸಲ ಹೇಳಿದೆ, ಆದರೆ ನನ್ನ ಮಾತು ಯಾರೂ ಕೇಳಲೇ ಇಲ್ಲ. ಮುತ್ತು ಮಾವ ಇಲ್ಲದೆ ನಾನು ಬದುಕಿರಲ್ಲ, ನಾನು ಎಲ್ಲಿಗೂ ಬರಲ್ಲ. ನೀವು ಅರೇಂಜ್ ಮಾಡಿರೋ ಮದುವೆ ನನಗೆ ಬೇಡ, ನನಗೆ ಮುತ್ತು ಮಾವನೇ ಬೇಕು, ನಾನು ಮುತ್ತು ಮಾವನೇ ಮದುವೆ ಆಗ್ತೀನಿ ಅಂತಾಳೆ ಭಾರತಿ. ಆಹಾ, ಇದು ಮಾತಂತಂದರೆ. ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಕುಣಿದು ಕುಪ್ಪಳಿಸ್ತಿದೆ. ಇದೇ ಬೇಕಾಗಿತ್ತು ನನಗೆ ಅಂತಾರೆ ನಟರಾಜ. ಏಯ್ ಮಾನಗೆಟ್ಟವನೇ, ಇದನ್ನೆಲ್ಲ ನಿಂದೇ ಪ್ಲ್ಯಾನಾ? ನನ್ನ ಮಗಳ ತಲೆ ಕೆಡಿಸಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಲ್ವಾ ಅಂತಾರೆ ಭಾರತಿಯಪ್ಪ. ಏಯ್ ಏನೋ ನಿಂದು? ನಾವೆಲ್ಲ ಮಾನಗೆಟ್ಟವರು, ಮೋಸಗಾರರು, ನೀನು ಮಾತ್ರ ಮರ್ಯಾದಸ್ಥ ಅಲ್ವಾ? ನಮ್ಮ ಮನೆಗೆ ಬೆಂಕಿ ಹಚ್ಚಿ ಬಾಳೆ ಮೆರೀತಿದ್ದೆ. ಈಗ ನೋಡು ನಿನ್ನ ಮಗಳು ಏನು ಹೇಳಿದ್ಲು ಅಂತ. ಎಲ್ಲಿ ಹೋಯ್ತು ನಿನ್ನ ದರ್ಪ ಅಹಂಕಾರ ಎಲ್ಲ? ಈಗ ನಾಳೆ ನೀನು ಅಂದ್ಕೊಂಡ ಹಾಗೆ ನಿನ್ನ ಮಗಳ ಮದುವೆ ನಡೆಯಲ್ಲ, ಗೊತ್ತಾಯ್ತಾ? ಏನೇ ಮಿಟ್ಕಲಾಡಿ? ನಮ್ಮ ಮನೇಲಿ ಏನೇ ಶುಭ ಕಾರ್ಯ ನಡೆದ್ರು ಅದಕ್ಕೆ ಬಂದು ಕಲ್ಲಾಗ್ತಿದ್ದೆ. ಈಗ ಎಲ್ಲೋಯ್ತು ನಿನ್ನಗು? ಏನು ಹಂಗೆ ಗುರಾಯಿಸ್ತಿದ್ಯಾ? ಕಣ್ಣು ಏನಾದರೂ ಹಾಗೆ ಬಿಟ್ಟರೆ ನಿನ್ನ ಕಣ್ಣು ಗುಡ್ಡೆ ಕೆಳಗೆ ಬಿದ್ದು ಹೋಗುತ್ತೆ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್, ಕೇಳಿದ್ಯಾ? ಎಲ್ಲರೂ ಸೇರಿಕೊಂಡು ನಮ್ಮನೆ ಹಾಳು ಮಾಡಬೇಕು ಅಂತ ಕಂಕಣ ತೊಟ್ಕೊಂಡು ಕೂತಿದ್ರಿ ಅಲ್ವಾ? ಈಗ ನನ್ನ ಸಂಕಟ ಅರ್ಥ ಆಯ್ತಾ ನಿಮಗೆ ಅಂತಾರೆ ನಟರಾಜ. ರೀ, ಇದು ಸರಿ ಬರಲ್ಲ, ಇವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ರೀ. ಅವಳಿಗೆ 4 ಬಾರಿಸಿ ಹೇಳ್ಕೊಂಡು ಬನ್ನಿರಿ, ಹೋಗ್ರಿ ಅಂತಾರೆ ಕಾತ್ಯಾಯಿನಿ. ಆಗ ಭಾರತಿ ಅಪ್ಪ ಮುಂದೆ ಬರ್ತಾರೆ. ಹೌದಾ, ನಮ್ಮ ದಾಟಿ ಅದು ಹೆಂಗೆ ಕರ್ಕೊಂಡು ಹೋಗ್ತೀಯ ನಾನು ನೋಡೇ ಬಿಡ್ತೀನಿ ಅಂತಾರೆ ನಟರಾಜ. ನೀನೊಂದು ಬಾರಪ್ಪ ಅಂತ ಭಾರತಿ ಅಪ್ಪ ಮುಂದೆ ಬರ್ತಾರೆ. ಆಗ ಹರಿ ಬಂದು, ನಮ್ಮನ್ನೆಲ್ಲ ಎದುರಿಸಿ ನಿನ್ನ ಮಗಳನ್ನು ಕರ್ಕೊಂಡು ಹೋಗ್ತೀಯಾ? ತಾಕತ್ತಿದ್ರೆ ಮುಟ್ಟೋ ಅಂತಾನೆ. ಅವಳು ನನ್ನ ಮಗಳು ಕಣೋ ಅಂತಾರೆ ಅಪ್ಪ. ಆಗ ಹರಿ ಅವರನ್ನು ತಳ್ಳಿ, ನಾನು ಆವಾಗಿಂದ ನೋಡ್ತಾ ಇದ್ದೀನಿ, ಬೇಜಾನ್ ಎಗರಾಡ್ತಿದ್ಯಾ ಅಂತಾನೆ. ವಯಸ್ಸಲ್ಲಿ ದೊಡ್ಡವರು ಅಂತ ಸುಮ್ಮನೆ ಇದ್ದರೆ ಕೈ ಮಾಡೋ ಹಾಗೆ ಮಾಡ್ತಿದ್ಯಾ ಅಂತಾನೆ ಕಂಟಿ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ. ಭಾರತಿಗೆ ನೀವು ಏರ್ಪಾಡು ಮಾಡಿರೋ ಮದುವೆ ಇಷ್ಟ ಇಲ್ಲ, ಅದಕ್ಕೆ ಅವಳು ಇಲ್ಲಿಗೆ ಬಂದಿರೋದು. ಹರಿ, ನೀವು ಈ ಕಡೆ ಬನ್ನಿ, ದಯವಿಟ್ಟು ಎಲ್ಲರೂ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತಾಳೆ ಚಂದನ. ಈ ಮನೆಯವ್ರ ಹತ್ರ ಕೂತು ಮಾತಾಡೋಕೆ ಏನಮ್ಮ ಉಳಿದಿದೆ? ನಾನು ಈ ಮನೆಯವ್ರ ಹತ್ರ ಸಂಬಂಧ ಬೆಳೆಸ್ತೀನ? ನನ್ನ ಮಗಳನ್ನು ಹಾಳು ಬಾವಿಗೆ ಕೊಟ್ಟು ತಳ್ತೀನಿ ಹೊರತು ಈ ಮನೆ ಕೊಟ್ಟು ಮದುವೆ ಮಾಡಲ್ಲ ಅಂತಾರೆ ಅಪ್ಪ. ನೀವು ನನ್ನನ್ನು ಕೊಂದರೂ ಪರವಾಗಿಲ್ಲಪ್ಪ, ನಾನು ಮುತ್ತು ಮಾವನ ಹೆಂಡತಿಯಾಗೆ ಸಾಯ್ತೀನಿ. ನೀವೇನೇ ಮಾಡಿದರೂ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತಾಳೆ ಭಾರತಿ. ಏಯ್, ಇಷ್ಟೊತ್ತು ನಿಂತ್ಕೊಂಡು ನಿನ್ನ ಹತ್ರ ಮರ್ಯಾದೆಯಿಂದ ಮಾತಾಡ್ತಿದ್ದೀವಲ್ಲ, ಅದು ನಮ್ಮ ತಪ್ಪು ಕಣೆ ಅಂತಾರೆ ಕಾತ್ಯಾಯಿನಿ. ಏನು ಕತೆ ಹೇಳ್ತಿದ್ಯಾ? ಹೇಳ್ಕೊಂಡು ಬಾರೆ ಅವಳನ್ನು ಅಂತಾರೆ ಅಪ್ಪ. ಆಗ ಭಾರತಿನ ಎಳೆದು ಹೊಡಿತಾರೆ ಕಾತ್ಯಾಯಿನಿ. ಅತ್ತೆ, ದಯವಿಟ್ಟು ಅವಳನ್ನು ಹೊಡಿಬೇಡಿ, ಬಿಟ್ಬಿಡಿ, ಇದರಲ್ಲಿ ಅವಳದ್ದೇನು ತಪ್ಪಿಲ್ಲ ಅಂತಾನೆ ಮುತ್ತು. ಏಯ್, ಬಾಯಿ ಮುಚ್ಚಿದ್ರೆ ಸರಿ. ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ತಡೀತಿದ್ಯೇನೋ? ಎಲ್ಲರೂ ಪ್ಲ್ಯಾನ್ ಮಾಡಿ ಅವಳನ್ನು ಯಾಮಾರಿಸ್ತಿದ್ದೀರಾ? ಮರ್ಯಾದೆಯಾಗಿ ನಮ್ಮ ಜೊತೆ ಕಳಿಸಿದ್ರೆ ಸರಿ, ಇಲ್ಲ ಅಂದರೆ ಎಲ್ರಿಗೂ ಒಂದು ಗತಿ ಕಾಣಿಸ್ಬೇಕಾಗುತ್ತೆ ಅಂತಾರೆ ಕಾತ್ಯಾಯಿನಿ. ನೋಡಿ, ಅವಳಿನ್ನೂ ಚಿಕ್ಕ ಹುಡುಗಿ ಅಲ್ಲ, ಮೇಜರ್. ಅವಳ ಜೀವನದ ಬಗ್ಗೆ ನಿರ್ಧಾರ ಮಾಡೋ ಹಕ್ಕು ಅವಳಿಗಿದೆ. ನೀವೆಲ್ಲರೂ ಸೇರಿಕೊಂಡು ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡ್ತಿದ್ದೀರಾ ಅನ್ನೋದು ನೆನಪಿರಲಿ. ಅವಳೇ ಅಣ್ಣನ ಮದುವೆ ಆಗ್ತೀನಿ ಅಂತಿರುವಾಗ ನಿಮ್ಮದೆಲ್ಲ ಏನು? ಅದೇನಾದರೂ ಸರಿ, ನಾವು ಅಣ್ಣ ಭಾರತಿ ಮದುವೆನ ಮಾಡೇ ಮಾಡಿಸ್ತೀವಿ ಅಂತಾನೆ ಹರಿ.
ರೀ ಪೊಲೀಸ್ನವರಿಗೆ ಫೋನ್ ಮಾಡಿರಿ, ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದುವೆ ಮಾಡ್ತಿದ್ದಾರೆ ಅಂತ ಕೂಡಲೇ ಕಂಪ್ಲೇಂಟ್ ಕೊಡಿ ಅಂತಾರೆ ಕಾತ್ಯಾಯನಿ. ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತಾರೆ ನಟರಾಜ. ಕೊಡಿ ಪೊಲೀಸ್ನವ್ರಿಗೇನು ಬೇರೆ ಕೆಲಸ ಇಲ್ವಾ? ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಅವರೇನು ಇಲ್ಲಿಗೆ ಬಂದುಬಿಡ್ತಾರ? ಒಂದು ಸಲ ಹೀಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಏನಾಯಿತು ಅಂತ ಮರ್ತೋಯ್ತಾ ಅಂತಾನೆ ಕಂಠಿ. ನೋಡು ಮಗಳೇ, ನಿಮ್ಮ ಅಪ್ಪ ಏನು ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಕಣಮ್ಮ. ನೀನು ಮಾಡಿರೋ ನಿರ್ಧಾರ ಒಳ್ಳೇದಲ್ಲ ಮಗಳೇ. ದಯವಿಟ್ಟು ನಮ್ಮ ಜೊತೆ ಬಂದುಬಿಡಮ್ಮ, ಪ್ಲೀಸ್ ಬಂದುಬಿಡಮ್ಮ. ನೋಡಮ್ಮ, ನಿನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೀನು ಹೆತ್ತವರು ನಮಗೆ ಗೊತ್ತಾಗಲ್ವೇನಮ್ಮ? ದಯವಿಟ್ಟು ಬಾರಮ್ಮ, ಪ್ಲೀಸ್ ಬಾರಮ್ಮ ಅಂತಾರೆ ಭಾರತಿ. ಅಪ್ಪ, ನನ್ನನ್ನು ಕ್ಷಮಿಸಪ್ಪ, ನಾನಿನ್ನು ಆ ಮನೆಗೆ ಬರಲ್ಲ, ದಯವಿಟ್ಟು ನನ್ನ ಆ ಮನೆಗೆ ಕರಿಬೇಡಿ ಅಂತಾಳೆ ಭಾರತಿ. ಯಾಕೆ ಹೀಗೆ ಹಠ ಮಾಡ್ತಿದ್ಯಾ ನೀನು? ಇವ್ರು ಏನೇನೋ ಹೇಳಿ ನಿನ್ನ ನಂಬಿಸಿದ್ದಾರೆ. ಇವರದ್ದು ಮೋಸಗಾರರ ಕುಟುಂಬ ಕಣೆ. ಇವ್ರ ಮಾತನ್ನು ನಂಬಿ ನಿನ್ನ ಜೀವನನ ನೀನು ಹಾಳು ಮಾಡ್ಕೋತಿದ್ಯಾ ಅಂತಾರೆ ಕಾತ್ಯಾಯನಿ. ನಾವು ನೋಡಿರೋ ಹುಡುಗ ಒಳ್ಳೆ ಮನೆತನದವನಮ್ಮ, ಅವನಿಗೆ ಊರಲ್ಲಿ ಒಳ್ಳೆ ಹೆಸರಿದೆ. ನೋಡಮ್ಮ, ಇವಾಗ ನಾವು ಮಾಡ್ತಾ ಇರೋ ಮದುವೆ ನಿನಗೆ ತಪ್ಪು ಅನಿಸ್ಬೋದು, ಆದರೆ ನಾಳೆ ತುಂಬ ಚೆನ್ನಾಗಿರ್ತೀಯ ಮಗಳೇ. ನೋಡಮ್ಮ, ಇಷ್ಟು ದಿನ ನಿನಗೆ ಒಳ್ಳೆಯದೇ ಮಾಡಿದ್ದೀವಿ, ಈಗ ಮದುವೆ ವಿಷಯದಲ್ಲಿ ಕೆಟ್ಟದನ್ನು ಮಾಡ್ತೀವೇನಮ್ಮ? ದಯವಿಟ್ಟು ನನ್ನ ಮಾತು ಕೇಳು ಮಗಳೇ, ಬಂದುಬಿಡಮ್ಮ ಪ್ಲೀಸ್ ಅಂತಾರೆ ಭಾರತಿಯಪ್ಪ. ನಾಳೆ ಮನೆಗೆ ಎಲ್ಲ ನೆಂಟರು ಬರ್ತಿದ್ದಾರೆ ಕಣೆ. ಆ ಹುಡುಗ ನಿಮ್ಮ ಅಪ್ಪ ಕೆಲಸ ಮಾಡ್ತಿರೋ ಕಂಪ್ನಿನಲ್ಲಿ ಸೂಪರ್ವೈಸರ್ ಕಣೆ. ನೀನು ಈ ರೀತಿ ಮಾಡಿದರೆ ನಾಳೆ ಅವರು ಹೇಗಮ್ಮ ಮುಖ ತೋರಿಸ್ತಾರೆ ಅಂತಾರೆ ಕಾತ್ಯಾಯನಿ. ಪ್ಲೀಸ್ ಅಮ್ಮ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಅಪ್ಪಂದೇನು ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಅವರಿಗೆ ಅಂತಾಳೆ ಭಾರತಿ. ಆಗ ಅಪ್ಪ ಭಾರತಿ ಕೆನೆಗೆ ಬಾರಿಸಿ, ಏನೇ ಮಾತಾಡ್ತಿದ್ಯಾ? ಹೇಳ್ತಾ ಇದ್ರೆ ನಿಂದೆ ಹಠ ಮಾಡ್ತೀಯಾ? ನೀನು ಹೇಳಿದರೆ ಅವ್ರು ಕೇಳಿಬಿಡ್ತಾರಾ? ನಿನಗೆ ಬಾಯಲ್ಲಿ ಹೇಳಿದರೆ ಗೊತ್ತಾಗಲ್ಲ ಅಂತ ಕಾಣಿಸುತ್ತೆ, ಹೊಡೆದೇ ಹೇಳಬೇಕು ನಿನಗೆ, ಬಾರೆ ಅಂತ ಭಾರತಿ ಕೈನ ಹಿಡ್ಕೋತಾರೆ ಅಪ್ಪ. ಬಿಡಪ್ಪ ಪ್ಲೀಸ್, ನಾನು ಬರಲ್ಲ ಬಿಡು ಅಂತಾಳೆ ಭಾರತಿ. ಹೆಂಗೆ ಬರಲ್ಲ ನೋಡ್ತೀನಿ ಅಂತ ಅವಳನ್ನು ಎಳಿತಾರೆ ಅಪ್ಪ. ಆಗ ಹರಿ ಬಿಡೋ ಅಂತ ಕೈನ ತಪ್ಪಿಸಿ, ಅವಳು ಬರಲ್ಲ ಅಂತ ಹೇಳ್ತಿದ್ದಾಳೆ ತಾನೆ ಅಂತಾನೆ. ನೋಡು ಹರಿ, ನೀನು ಸುಮ್ಮನೆ ಇದ್ದು ಬಿಡು, ಮಧ್ಯೆ ಬರಬೇಡ, ನಿಮ್ಮೆಲ್ರಿಗೂ ಕಮಿಷನರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಭಾರತಿಯಪ್ಪ. ಹೋಮ್ ಮಿನಿಸ್ಟ್ರಿಗೆ ಹೋಗು, ಪೊಲೀಸ್ನವ್ರು ಬರ್ತಾರೆ. ಆಗ ಭಾರತಿ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡಿಸ್ತಿದ್ದಾರೆ ಅಂದರೆ ಪೊಲೀಸ್ನವರು ನಿಮ್ಮನ್ನೇ ಕೇಳ್ತಾರೆ, ಆಮೇಲೆ ನಿಮ್ಮನ್ನೆಲ್ಲ ಮುದ್ದೆ ಮುರಿಯೋಕ್ಕೆ ಕೂರಿಸ್ತಾರೆ, ಓಕೆನಾ ಅಂತಾನೆ ಹರಿ. ಅವ್ರು ಹೇಳಿದ್ದು ಕರೆಕ್ಟ್ ಇದೆ, ಪೊಲೀಸ್ ಬಂದರೆ ನಿಮಗೆ ಪ್ರಾಬ್ಲಮ್ ಅಂತಾಳೆ ಚಂದನ. ಆಹಾ, ನೀನು ಮಾತಾಡ್ತಿ ಬಿಡಮ್ಮ, ಎಷ್ಟೇ ಆದರೂ ಓಡ್ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಮದುವೆ ಆದವಳು ಅಲ್ವಾ ನೀನು, ಇದೆಲ್ಲ ನಿನಗೆ ಚೆನ್ನಾಗೇ ಗೊತ್ತಿರುತ್ತೆ, ನೀನು ಹೇಳ್ಕೊಟ್ಟಿರೋ ಬುದ್ಧಿನೇ ಅಂತಾರೆ ಕಾತ್ಯಾಯನಿ. ನೋಡಿ, ಇವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದರೆ ಸರಿ ಇರಲ್ಲ. ನಿಮ್ಮ ಮಗಳೇ ನಾನು ಬರಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ಲು ತಾನೆ, ಇದ್ರ ಮೇಲೆ ಏನು ಮಾಡಬೇಕು ಅಂತಿದ್ದೀರಾ ನೀವು ಇಲ್ಲಿ ಅಂತಾನೆ ಹರಿ. ಹೌದಮ್ಮ, ನಾನು ಬರೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಮುತ್ತು ಮಾವನ ಜೊತೆನೇ ಇರ್ತೀನಿ, ನಾನು ಮತ್ತೆ ಆ ಮನೆಗೆ ಬರೋದಿಲ್ಲ, ನನ್ನನ್ನು ಕ್ಷಮಿಸಮ್ಮ. ನೀವು ಪೊಲೀಸ್ರ ಹತ್ರ ಹೋದ್ರೂ ನಾನು ಇದನ್ನೇ ಹೇಳ್ತೀನಿ, ನೀವು ಏರ್ಪಾಟ್ ಮಾಡಿರೋ ಮದುವೆ ನನಗೆ ಇಷ್ಟ ಇಲ್ಲ, ನನಗೆ ಮುತ್ತು ಮಾವನೇ ಇಷ್ಟ, ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಆಳ್ತಾಳೆ ಭಾರತಿ. ನನ್ನ ಮಾತನ್ನು ಕೇಳಮ್ಮ, ಈ ದರಿದ್ರ ಮನೆಯಲ್ಲಿ ನಿನಗೆ ಬಾಳುವಂಥ ಕರ್ಮ ಬೇಡ ಕಣೆ, ನಿನಗೆ ಒಳ್ಳೆ ಜೀವನ ಹುಡ್ಕೊಡ್ತಿದ್ದೀವಿ, ದಮ್ಮಯ್ಯ ಕಣೆ, ಬಾರೆ ನಮ್ಮ ಜೊತೆಯಲ್ಲಿ, ಈ ಮನೇಲಿ ಸೊಸೆಯಾಗಿ ನೀನು ಕಷ್ಟಪಡೋದು ನಮ್ಮ ಕೈಲಿ ನೋಡೋಕ್ಕಾಗೋದಿಲ್ಲ ಕಣೆ, ನಿನಗೆ ಕೈ ಮುಗಿತೀನಿ ಬಾರೆ ಅಂತಾರೆ ಕಾತ್ಯಾಯನಿ. ಅಮ್ಮ ಪ್ಲೀಸ್ ನಿಲ್ಸಮ್ಮ, ನೀನು ಹೀಗೆ ಹತ್ತುನೇ ನಾನು ಇಷ್ಟು ಹೊತ್ತಲ್ಲಿ ಮನೆ ಬಿಟ್ಟು ಬರೋ ಹಾಗಾಗಿರೋದು, ನಾನು ಇನ್ಮೇಲೆ ನಿನ್ನ ಈ ಕಣ್ಣೀರನ್ನು ನಂಬೋದಿಲ್ಲ, ನೀವು ಏರ್ಪಾಟ್ ಮಾಡಿರೋ ಮದುವೆ ನನಗಿಷ್ಟ ಇಲ್ಲ, ನನ್ನ ಸುಮ್ಮನೆ ಬಿಟ್ಬಿಡಿ ಅಂತಾಳೆ ಭಾರತಿ. ನನ್ನ ಮಾತು ಸ್ವಲ್ಪ ಕೇಳಿ, ಭಾರತಿಗೆ ಯಾಕೆ ನೋವು ಮಾಡ್ತಿದ್ದೀರಾ? ನೀವೇ ಯೋಚಿಸಿ, ಅವಳಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡಿಸಿದ್ರೆ ಅವಳು ಖುಷಿಯಾಗಿರ್ತಾಳ? ಇಲ್ಲ ತಾನೇ? ಇವ್ರು ಯಾರೋ ದೂರದವ್ರು ಅಲ್ವಲ್ಲ, ನಿಮ್ಮ ಸ್ವಂತದವರೇ ಅಲ್ವಾ, ಎಲ್ಲರ ಜೊತೆ ಕೂತು ಮಾತಾಡಿದರೆ ಏನಾಗುತ್ತೆ ಅಂತಾಳೆ ಚಂದನ. ಏನು ಮುತ್ತು, ನೀನು ಮಾಡ್ತಿರೋದು ಸರಿನಾ? ನಿನಗೂ ಒಬ್ಬ ತಂಗಿ ಇದ್ದು ಅವಳು ಯಾರ್ದೋ ಮನೆಗೆ ಓಡಿ ಹೋಗಿದ್ರೆ ನೀನು ಹೀಗೆ ಮಾಡ್ತಿದ್ಯಾ? ಎಲ್ಲಾದರೂ ಹೋಗಲಿ, ಏನು ಬೇಕಿದ್ರೂ ಮಾಡಲಿ ಅಂತ ಬಿಟ್ಬಿಡ್ತಿದ್ಯಾ ಅಂತಾರೆ ಕಾತ್ಯಾಯನಿ. ಮುತ್ತು, ನೀನು ಇವ್ರ ಮಾತನ್ನು ನಂಬೇಡ, ಕಣ್ಣೀರು ಹಾಕಿ ಕಣ್ಣು ಕೀಳೋ ಬುದ್ಧಿ ಇವ್ರದ್ದು, ಇಷ್ಟು ವರ್ಷ ನಾನು ನೋಡಿಲ್ವಾ ಈ ಮೊಸಳೆ ಕಣ್ಣೀರನ್ನು ಅಂತಾರೆ ನಟರಾಜ. ಆಗ ಭಾರತಿ, ಅಪ್ಪ ಮುತ್ತು ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಪ್ಪ, ದಯವಿಟ್ಟು ಬಾರಪ್ಪ ಆಚೆಗೆ ಅಂತಾರೆ. ಇದು ಬೇರೆ ಅಂತಾರೆ ನಟರಾಜ. ಅಣ್ಣ ಹೋಗಬೇಡ ಅಂತಾನೆ ಹರಿ. ಅಣ್ಣ ನಮ್ಮ ಮಾತು ಕೇಳೋಣ, ಹೋಗಬೇಡ ಅಣ್ಣ, ಅವ್ರ ಮಾತನ್ನು ನಂಬೇಡ ಅಣ್ಣ ನೀನು ಅಂತಾನೆ ಕಂಠಿ. ಸುಮ್ಮನಿರಿ, ಅವ್ರು ಮಾತಾಡಲಿ ಅಂತಾಳೆ ಚಂದನ. ಆಗ ಭಾರತಿ ಅಪ್ಪ ಮುತ್ತುನ ರೂಮಿಗೆ ಕರ್ಕೊಂಡು ಬಂದು ಮುತ್ತು ಅಂತ ಮುತ್ತು ಕಾಲನ್ನು ಹಿಡ್ಕೊಂಡು ಅಳ್ತಾರೆ. ಮಾವ ಎದ್ದೇಳಿ ಮಾವ, ಹೀಗೆಲ್ಲ ನನ್ನ ಕಾಲು ಹಿಡಿಬಾರ್ದು, ನೀವು ದೊಡ್ಡವರು, ಎದ್ದೇಳಿ, ಏನು ಮಾವ ಇದೆಲ್ಲ ಅಂತಾನೆ ಮುತ್ತು. ಭಾರತಿ ನನಗೆ ಅಂತಿರೋದು ಒಬ್ಬಳೆ ಮಗಳು, ಅವಳ ಮೇಲೆ ಎಷ್ಟೊಂದು ಕನಸು ಇಟ್ಕೊಂಡಿದ್ದೆ, ಅವಳು ಚೆನ್ನಾಗಿರಲಿ ಅಂತ ಮನೆ ಸಂಸಾರ ಊರು ಎಲ್ಲ ಬಿಟ್ಟು ಇಷ್ಟು ವರ್ಷ ಕಷ್ಟಪಟ್ಟೆ, ಅವಳ ಜೀವನ ಚೆನ್ನಾಗಿರಲಿ ಅಂತ ಮದುವೆ ಏರ್ಪಾಡು ಮಾಡಿದೆ ಮುತ್ತು. 15 ವರ್ಷ ದುಬೈನಲ್ಲಿ ಕೆಲಸ ಮಾಡಿದ್ದೀನಿ, ನಾಳೆ ಹುಡುಗನ ಕಡೆಯವರು ಬರ್ತಿದ್ದಾರೆ ಮುತ್ತು, ಅವರಿಗೆಲ್ಲ ನಾನು ಹೇಗಪ್ಪ ಮುಖ ತೋರಿಸ್ಲಿ? ಈ ಮದುವೆ ಆಗಿಲ್ಲ ಅಂದರೆ ನಮ್ಮ ಕುಟುಂಬ ಮಾನ ಮರ್ಯಾದೆ
ಹರಾಜಾಗತ್ತೆ ಕಣಪ್ಪ. ಅಷ್ಟೇ ಅಲ್ಲ ಕಣಪ್ಪ, ಭಾರತಿನ ಮದುವೆ ಆಗ್ತಿರೋ ಹುಡುಗ ನಾನು ಕೆಲಸ ಮಾಡ್ತಿರೋ ಕಂಪ್ನಿಯಲ್ಲಿ ಸೂಪರ್ವೈಸರ್. ಈ ಮದುವೆ ನಡೆದಿಲ್ಲ ಅಂದರೆ ಬರೀ ಅವಮಾನ ಕಣಲ್ಲ, ನನ್ನ ಜೀವನನೇ ಮುಗ್ದೋಗುತ್ತೆ. ಮತ್ತೆ ನಾನು ದುಬೈಗೆ ಹೋಗೋಕ್ಕಾಗಲ್ಲ ನೋಡಪ್ಪ ಮುತ್ತು. ಈ ಮದುವೆ ನಡೆದ್ರೆ ಎಲ್ಲರ ಜೀವನವೂ ಚೆನ್ನಾಗಿರುತ್ತೆ ಮುತ್ತು. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊ ಅಂತಾರೆ ಅಪ್ಪ. ಆಗ ಕಾತ್ಯಾಯನಿ ಬಂದು, ಮುತ್ತು, ನೀನು ನಮ್ಮ ಅಣ್ಣನ ಮಗ, ವಯಸ್ಸಲ್ಲಿ ಚಿಕ್ಕವನಾದರೂ ಕೈಮುಗಿ ಕೇಳ್ಕೊತೀನಿ ಕಣೋ ಅಂತಾರೆ. ಅತ್ತೆ ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಅಂತಾನೆ ಮುತ್ತು. ಭಾರತಿನ ನಮ್ಮ ಜೊತೆಯಲ್ಲಿ ವಾಪಸ್ ಕಳಿಸ್ಕೊಡು. ಅವಳು ನಿನ್ನೆ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಂತ ನಮಗೆ ಗೊತ್ತಿರಲಿಲ್ಲ ಮುತ್ತು. ಮೊದಲೇ ಗೊತ್ತಿದ್ದಿದ್ರೆ ಈ ಮದುವೆ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಈಗ ಎಲ್ಲ ಏರ್ಪಾಟ್ ಆಗೋಗಿದೆ ಕಣೋ. ಮದುವೆ ಮಾಡದೆ ಬೇರೆ ದಾರಿನೇ ಇಲ್ಲ. ನಾಳೆ ಎಲ್ಲ ನೆಂಟರು ಮನೆಗೆ ಬರ್ತಾರೆ ಕಣೋ. ಅವ್ರ ಮುಂದೆ ನಾವು ಹೇಗೆ ನಿಂತ್ಕೊಳ್ಳೋದು? ಹೇಗಾದರೂ ಮಾಡಿ ಅವಳನ್ನು ವಾಪಸ್ ಕಳಿಸ್ಕೊಡು ಅಂತ ಕಾತ್ಯಾಯನಿ ಕೈ ಮುಗಿತಾರೆ. ಭಾರತಿ ನನ್ನ ನಂಬಿ ಈ ಮನೆಗೆ ಬಂದಿದ್ದಾಳೆ. ಈಗ ಅವಳ ಹತ್ರ ನಾನು ಹೇಗೆ ಹೋಗು ಅಂತ ಹೇಳಿ ಅಂತಾನೆ ಮುತ್ತು. ಅಯ್ಯೋ ಮುತ್ತು, ಏನೋ ಹೀಗೆ ಹೇಳ್ತಿದ್ಯಾ ಅಂತಾರೆ ಕಾತ್ಯಾಯನಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.